ಮಾತನಾಡಲಿಕ್ಕೆ ಎದ್ದು ನಿಂತರೆ ಅವ್ರದ್ದೇನಿದ್ರು ಕೂಡ ವ್ಯಕ್ತಿ ಕೇಂದ್ರಿತವಾದ ವಾಕ್ಪ್ರಹಾರ. ಕಾಂಗ್ರೆಸ್ನ ರಾಜಪರಿವಾರವನ್ನು ಸಿಂಹ ಸ್ವಪ್ನವಾಗಿ ಕಾಡ್ತಾ ಬಂದಿರೋ ಆ ನರೇಂದ್ರ ಮೋದಿ ಅನ್ನೋ ನಾಯಕನ ವಿರುದ್ಧ ನಿರಂತರವಾದ ವಾಗ್ದಾಳಿ. ತಮ್ಮ ಕುಟುಂಬಕ್ಕೆ ಸೇರಿದವರು ಯಾರಾದರೂ ಪ್ರಧಾನಮಂತ್ರಿ ಪದವಿ ಅಥವಾ ರಾಷ್ಟ್ರಪತಿ ಪದವಿಯನ್ನು ಅಲಂಕರಿಸಿಬಿಟ್ರೆ ಎಲ್ಲಿಲ್ಲದ ಅಸಹನೆ, ಎಲ್ಲಿಲ್ಲದ ಅಸಹಿಷ್ಣುತೆ, ಏಕ್ದಮ್ ಜಾತಿ ಗಣತಿ ಅಷ್ಟು ಸುಲಭದ್ದಲ್ಲ. ಆಮೇಲೆ ಜಾತಿ ಗಣತಿ ಮಾಡದಿದ್ರೆ ಪರ್ಯಾಯ ದಾರಿನೇ ಇಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ. ಪ್ರಪಂಚದ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳ ಮುಖ್ಯಸ್ಥರಾಗಿದ್ದಾರೆ. ಅವ್ರು ಯಾರೂ ಕೂಡ ಉಚ್ಚ ವರ್ಣದವರಲ್ಲ. ತಾವೇನಾದರೂ ಒಂದು ನಾಗರಿಕ ದಂಗೆಗೆ ನೀವು ಕರೆ ಕೊಡ್ತಾ ಇದ್ದೀರಾ. ನಿಮ್ಮ ಮಾತಿನ ಮೂಲಕ ತಾವು ಕೇವಲ ಮೋದಿಯವರ ನಿಂದನೆಯ ಭರದಲ್ಲಿ ರಾಷ್ಟ್ರದ ಎಲ್ಲ ವೈಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನು ಹಾಳು ಮಾಡ್ತಾ ಇದ್ದೀರಾ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಸದನದಲ್ಲಿ ರಾಹುಲ್ ಗಾಂಧಿಗಿರಿ ಈ ಶೀರ್ಷಿಕೆಯ ಭಾವಾರ್ಥವನ್ನು ತಾವು ಸುಲಭವಾಗಿ ಊಹಿಸಬಹುದು. ಮೊನ್ನೆ ಲೋಕಸಭೆಯ ಕಲಾಪದಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ರಾಷ್ಟ್ರಪತಿಗಳು ಉಭಯ ಸದನಗಳು ಉದ್ದೇಶಿಸಿ ಮಂಡಿಸಿದ ಭಾಷಣದ ಕುರಿತಂತೆ ನಡೆದ ಚರ್ಚೆಯಲ್ಲಿ ಮತ್ತೆ ಯಥಾಪ್ರಕಾರ ತಮ್ಮ ಸಿಟ್ಟು, ಸೇಡು, ಪ್ರತಿಕಾರ, ಆಕ್ರೋಶಮಯ ಭಾವನೆಗಳನ್ನು ಮತ್ತೊಮ್ಮೆ ಬಿತ್ತರಿಸ್ತಾ ಬಂದರು. ಅದ್ಯಾಕೋ ರಾಹುಲ್ ಗಾಂಧಿಯವರಿಗೆ ಇದೇ ಮೊದಲ ಬಾರಿಗೆ ಒಂದು ಅಧಿಕೃತ ಸಂವಿಧಾನಾತ್ಮಕ ಹುದ್ದೆ ಸಿಕ್ಕಿರುವಾಗ ಭಾರತೀಯರೆಲ್ಲರೂ ನಿರೀಕ್ಷಿಸಿದ್ದ ಆ ರಾಜಕಾರಣದ ಅಂದರೆ ಬೇರು ಮಟ್ಟದ ರಾಜಕಾರಣದ ಪ್ರಾಥಮಿಕ ತಿಳುವಳಿಕೆ, ಜನಸಾಮಾನ್ಯರ ನಾಡಿಮಿಡಿತ ಮತ್ತು ಅಧಿಕಾರ ರಾಜಕಾರಣ ಮತ್ತು ಪ್ರತಿಪಕ್ಷದ ರಾಜಕಾರಣ ನಡುವಿನ ಆ ಸೂಕ್ಷ್ಮಾತಿ ಸೂಕ್ಷ್ಮ ವ್ಯತ್ಯಾಸ ಮತ್ತು ಗುಣಗ್ರಾಹಿತ್ವ, ಈ ಯಾವ ಗುಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಕ್ಷಣಕ್ಕೂ ಕೂಡ ರಾಹುಲ್ ಗಾಂಧಿ ಸದನದ ಒಳಗಡೆ ಆಗಲಿ ಸದನದ ಹೊರಗಡೆ ಆಗಲಿ ಮಾತನಾಡಲಿಕ್ಕೆ ಎದ್ದು ನಿಂತರೆ ಅವ್ರದ್ದೇನಿದ್ರು ಕೂಡ ವ್ಯಕ್ತಿ ಕೇಂದ್ರಿತವಾದ ವಾಕ್ಪ್ರಹಾರ. ಅದು ಕಳೆದ 23 ವರ್ಷಗಳಿಂದ ತಮ್ಮ ಕುಟುಂಬವನ್ನು ಅಂದರೆ ಕಾಂಗ್ರೆಸ್ನ ರಾಜಪರಿವಾರವನ್ನು ಸಿಂಹ ಸ್ವಪ್ನವಾಗಿ ಕಾಡ್ತಾ ಬಂದಿರೋ ಆ ನರೇಂದ್ರ ಮೋದಿ ಅನ್ನೋ ನಾಯಕನ ವಿರುದ್ಧ ನಿರಂತರವಾದ ವಾಗ್ದಾಳಿ. ತಮ್ಮ ಮನಸ್ಸಿನ ಎಲ್ಲ ಬಗೆಯ ಆ ಹೆಪ್ಪುಗಟ್ಟಿದ ಸಿಟ್ಟು, ಸೇಡು, ಪ್ರತಿಕಾರ, ಆಕ್ರೋಶದ ಭಾವನೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿವರಿಸೋ ಭರದಲ್ಲಿ ರಾಷ್ಟ್ರಪತಿಗಳ ಭಾಷಣದಲ್ಲಿ ಏನಿತ್ತು ಅನ್ನೋದೇ ಮರೆತುಬಿಟ್ರು. ರಾಷ್ಟ್ರಪತಿಗಳ ಭಾಷಣದ ಅದರ ಒಕ್ಕಣಿಕೆ ಅಷ್ಟೇ ಅಲ್ಲ, ಅವರ ಧ್ವನಿಯಲ್ಲಿದ್ದ ಒಂದು ಕಕ್ಕಲತೆ, ಒಂದು ಕಾಳಜಿ ಯಾವುದನ್ನು ಗುರುತಿಸದೆ ಹೋದರು ರಾಹುಲ್ ಗಾಂಧಿ. ಅದಷ್ಟೇ ಅಲ್ಲ, ಮೇಲ್ಮನೆಯಲ್ಲಿ ಉಪಸ್ಥಿತರಿದ್ದ ಅವರ ಮಾತೋಶ್ರೀ ಸೋನಿಯಾ ಗಾಂಧಿಯವರು ಕೂಡ ರಾಷ್ಟ್ರಪತಿಯವರು ಭಾಷಣ ಮುಗಿಸಿದ ತಕ್ಷಣವೇ ಅಯ್ಯೋ ಪಾಪ ಬಡಪಾಯಿ, ಆಕೆ ಟೈರ್ಡ್ ಆಗಿಬಿಟ್ಟಿದ್ರು, ಭಾಷಣ ಮುಗಿಸೋಟ್ಟಿಗೆ ದಣದು ಬಿಟ್ಟಿದ್ರು, ಅಯ್ಯೋ ಪಾಪ ಬಡಪಾಯಿ ಅನ್ನೋ ಅರ್ಥ ಬರೋ ಶಬ್ದ ಬಳಸಿಬಿಟ್ಟು ದೊಡ್ಡ ವಿವಾದವನ್ನೇ ಸೃಷ್ಟಿಸಿಬಿಟ್ರು. ಇವರ ದೃಷ್ಟಿಯಲ್ಲಿ, ತಾಯಿ ಮಗನ ದೃಷ್ಟಿಯಲ್ಲಿ, ತಮ್ಮ ಕುಟುಂಬಕ್ಕೆ ಸೇರಿದವರು ಯಾರಾದರೂ ಪ್ರಧಾನಮಂತ್ರಿ ಪದವಿ ಅಥವಾ ರಾಷ್ಟ್ರಪತಿ ಪದವಿಯನ್ನು ಅಲಂಕರಿಸಿಬಿಟ್ರೆ ಎಲ್ಲಿಲ್ಲದ ಅಸಹನೆ, ಎಲ್ಲಿಲ್ಲದ ಅಸಹಿಷ್ಣುತೆ, ಒಂಥರ ಅವರ ಉದರಾಗ್ನಿ ಬೇರೆ ಬೇರೆ ರೀತಿಯಲ್ಲಿ ಲಾವಾರಸದಂತೆ ಹರಿದು ಬರೋದು ಸಹಜ. ಇರಲಿ, ರಾಹುಲ್ ಗಾಂಧಿಯವರ ಭಾಷಣಕ್ಕೆ ಬರೋದಾದರೆ ಅದರ ಮುಖ್ಯಾಂಶಗಳು ಅವರ ಪ್ರಕಾರ ಜಾತಿ ಗಣತಿ ನಡೆದೇನೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಅಸಾಧ್ಯ, ದೇಶದ ಸಂಪನ್ಮೂಲಗಳ ಸಮಾನ ಹಂಚಿಕೆ ಅಸಾಧ್ಯ ಅಂತಂದ್ಬಿಟ್ಟು ಲೋಕಸಭೆಯಲ್ಲಿ 4 ಅವಧಿ ಪೂರೈಸುವವರೆಗೂ ಎಂದೂ ಕೂಡ ಜಾತಿ ಕೇಂದ್ರಿತ ಅಸಮಾನತೆ ಬಗ್ಗೆ ತಲೆ ಕೆಡಿಸಿಕೊಳ್ಳದೇ ಇದ್ದ, ಅಪ್ಪಿತಪ್ಪಿಯೂ ಎಲ್ಲೂ ಕೂಡ ಸಾಮಾಜಿಕ ನ್ಯಾಯದ ಉಲ್ಲೇಖವನ್ನೇ ಮಾಡದಿದ್ದ ರಾಹುಲ್ ಗಾಂಧಿಯವರು ಇದೇ ಮೊದಲ ಬಾರಿಗೆ 2024ರ ಲೋಕಸಭಾ ಚುನಾವಣೆಗೆ ಇನ್ನೇನು ಒಂದು 6 ತಿಂಗಳಿದ್ದಾಗ ಏಕ್ದಮ್ ಶುರು ಮಾಡಿಕೊಂಡ್ರು. ಬಹುಶಃ ಬಿಹಾರ್ನ RJD ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡ ಮೇಲೆ ಇದ್ದಕ್ಕಿದ್ದಂತೆ ಅವರಿಗೆ ಎಚ್ಚರಗೊಂಡವರಂತೆ, ಅಯ್ಯೋ ಈ ದೇಶದಲ್ಲಿ ಜಾತೀಯತೆ ಅನ್ನೋದಿದೆ, ಜಾತಿ ಕೇಂದ್ರಿತ ತಾರತಮ್ಯ ಇದೆ, ಜಾತಿ ಕೇಂದ್ರಿತ ಅಸಮಾನತೆ ಇದೆ, ಇರೋ ಅಧಿಕಾರ ಕೇಂದ್ರದ ಬಹುತೇಕ ಆಯಕಟ್ಟಿನ ಸ್ಥಳಗಳಲ್ಲಿ ಕೂತಿರೋರೆಲ್ಲ ಮೇಲ್ಜಾತಿಯವರು, ಉಳಿದವರಿಗೆಲ್ಲ ಆಸ್ಪದವೇ ಇಲ್ಲ. ದಿಲ್ಲಿಯ ನೌಕರಶಾಹಿಯ 95% ಜನ ಅವರೆಲ್ಲರೂ ಕೂಡ ಮೇಲ್ಜಾತಿಯವರು ಇತ್ಯಾದಿ. ಅಷ್ಟೇ ಅಲ್ಲ, ಯಾವಾಗಲಾದರೂ ಒಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿದಾಗ ಇದಕ್ಕಿದಂತೆ ಆ ವರದಿಗಾರರ ಜಾತಿ ಕೇಳಲಿಕ್ಕೆ ಶುರು ಮಾಡಿಬಿಟ್ರು. ಅಷ್ಟರ ಮಟ್ಟಿಗೆ ಈ ಜಾತಿ ವ್ಯಸನವನ್ನು ಅಂಟಿಸ್ಕೊಂಡಿರೋ ರಾಹುಲ್ ಗಾಂಧಿಯವರಿಗೆ ಒಂದು ಅರ್ಥವಾಗ್ತಾ ಇಲ್ಲ. ಜಾತಿ ಗಣತಿಯ ಮುಖ್ಯ ಸಮಸ್ಯೆ ಏನು ಅಂತಂದರೆ, ಅಮೆರಿಕದಲ್ಲಿ ಬೇಕಾದರೆ ಕರಿಯರು ಬಿಳಿಯರು ಅಂತ ಗುರುತಿಸ್ಬೋದು. ಯಾಕಂದರೆ ನಿಚ್ಚಳವಾಗಿ ಕಣ್ಣಿಗೆ ಗೋಚರಿಸುವಂಥ
ಅವರ ಮೈಬಣ್ಣ ಮತ್ತು ಮುಖಲಕ್ಷಣಗಳು ಬೇರೆ ಬೇರೆ ಆಗಿರುತ್ತೆ. ಸುಲಭವಾಗಿ ಗುರುತಿಸ್ಬೋದು ಈತ ಕರಿಯ, ಈತ ಬಿಳಿಯ ಅಂತಂದ್ಬಿಟ್ಟು. ಭಾರತದಲ್ಲಿ ಹಾಗಿಲ್ಲ. ಅನೇಕ ಶತಶತಮಾನಗಳಿಂದ ಈ ಥರ ಸಂಕರಣ ನಡೆದುಬಿಟ್ಟು ಜೈವಿಕ ಸಂಕರಣ ನಡೆದಿರೋದ್ರಿಂದ ಇಲ್ಲಿ ನಿರ್ದಿಷ್ಟವಾದ ಗುಣಲಕ್ಷಣಗಳೇ ಇಲ್ಲ. ಅಕಸ್ಮಾತ್ ನಮ್ಮ ಮನೆಗೆ ಬಂದುಬಿಟ್ಟು ನಿಮ್ಮ ಜಾತಿ ಯಾವುದು ಅಂತ ಕೇಳಿದಾಗ ನಾನು ಯಾವುದಾದ್ರು ಒಂದು ಜಾತಿ ಉಲ್ಲೇಖಿಸಿದ್ರೆ, ಹೆಸರು ಬರೆಸಿದ್ರೆ ಅದು ಸುಳ್ಳು ಅಂತ ಸಾಬೀತು ಮಾಡ್ಲಿಕ್ಕೆ ಅಲ್ಲಿ ಯಾರೂ ಸಾಕ್ಷಿಗಳಿರೋದಿಲ್ಲ. ಇದು ಬಹುಶಃ ಗ್ರಾಮಗಳಲ್ಲಿ ಸ್ವಲ್ಪ ಸುಲಭ ಆಗ್ಬೋದು. ಗ್ರಾಮಗಳಲ್ಲಿ ಜನಸಂಖ್ಯೆ ಕಡಿಮೆ ಇರುತ್ತೆ, ಪರಸ್ಪರರ ಪರಿಚಯ ಇರುತ್ತೆ. ಒಂದು ಗ್ರಾಮ ಸಭೆ ಕರೆದು ಬಿಟ್ಟರೆ ಅಲ್ಲಿ ಗುರುತಿಸ್ಬೋದು ಆತ ನಿಜ ಹೇಳ್ತದನೋ ಸುಳ್ಳು ಹೇಳ್ತದನೋ ಅಂತಂದ್ಬಿಟ್ಟು. ನಗರ ಪ್ರದೇಶಗಳಲ್ಲಿ ಸಾಧ್ಯವೇ ಇಲ್ಲ. ಅತ್ಯಂತ ಅತಿಯಾದ ಜನಸಾಂದ್ರತೆ ಇರುವಂಥ ನಗರ ಪ್ರದೇಶದಲ್ಲಿ ಹೇಗೆ ಜಾತಿಗಳನ್ನು ಗುರುತಿಸ್ತೀರಾ? ವಿಶೇಷವಾಗಿ ಹಿಂದುಳಿದ ವರ್ಗಗಳನ್ನು ವರ್ಗೀಕರಣ ಮಾಡಿರ್ತಾರಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ, ಯಾವ ವರ್ಗದಲ್ಲಿ ಅತಿ ಹೆಚ್ಚಿನ ಮೀಸಲಾತಿ ದೊರಕುತ್ತೋ ಅಲ್ಲಿ 15% ಮೀಸಲಾತಿ ಇದೆ, ಇದರಲ್ಲಿ ಬರೀ 5% ಮೀಸಲಾತಿ, ನಾವೆಲ್ಲ 15%ಗೆ ನುಗ್ಗಬೇಕು ಅಂತಂದ್ಬಿಟ್ಟು ಯಾರಾದರೂ ಒಬ್ಬರು ಮೇಲ್ಜಾತಿಯವರೇ ಆ ಸಣ್ಣ ಪುಟ್ಟ ಜಾತಿಗಳ ಹೆಸರು ಬರೆಸಿದ್ರೆ ಅದು ಸುಳ್ಳು ಅಂತ ಸಾಬೀತು ಮಾಡೋದು ಎಷ್ಟು ಕಷ್ಟವಾಗುತ್ತೆ. ಆಮೇಲೆ ಈ ದೇಶ ಕೇವಲ ಜಾತಿ ಕೇಂದ್ರಿತ ರಾಜಕಾರಣದಿಂದ ಈ ಮಟ್ಟಕ್ಕೆ ಬಂದಿಲ್ಲ. ತಮ್ಮ ಮುತ್ತಜ್ಜ ಜವಾಹರ್ಲಾಲ್ ನೆಹರು ಕಾಲದಿಂದ ಕೂಡ ಹಂತ ಹಂತವಾಗಿ ವಿಕಾಸಶೀಲ ಪ್ರಜಾಪ್ರಭುತ್ವವಾಗಿ ಸಾಗಿ ಬಂದರು. ಈ ದೇಶದಲ್ಲಿ ಏಕ್ದಮ್ ಜಾತಿ ಗಣತಿ ಅಷ್ಟು ಸುಲಭದ್ದಲ್ಲ. ಆಮೇಲೆ ಜಾತಿ ಗಣತಿ ಮಾಡದಿದ್ರೆ ಪರ್ಯಾಯ ದಾರಿನೇ ಇಲ್ಲ ಅನ್ನೋ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರೇ. ತಾವೇ ನೆನಪಿಸ್ಕೊಳ್ಳಿ, ಇವತ್ತಿಗೆ 34 ವರ್ಷಗಳ ಹಿಂದೆ ನಿಮ್ಮದೇ ಸಮ್ಮಿಶ್ರ ಸರ್ಕಾರ ಇತ್ತು. PV ನರಸಿಂಹರಾವ್ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಆರ್ಥಿಕ ಸಚಿವರಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಾರಿಗೊಳಿಸಿದ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಆಧಾರಿತ ಆ ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಲ್ಲಿ ಇದೇ ಮೊದಲ ಬಾರಿಗೆ ಜ್ಞಾನವೇ ಬಲ, ಜ್ಞಾನವೇ ಬಲ, ನಾಲೆಡ್ಜ್ ಇಸ್ ಪವರ್ ಅನ್ನೋ ಒಂದು ನಾಣ್ಣುಡಿ ಏನಿತ್ತು ಅದು ನಿಜವಾಗಿಬಿಡ್ತು. ನಿಜ ವಾಸ್ತವವಾಗಿ ಪರಿವರ್ತನೆ ಆಗಿದೆ. ತಾವು ಗಮನಿಸೇ ಇಲ್ಲ ಅಂತ ಕಾಣುತ್ತೆ. ಯಾವುದೇ ಜಾತಿ ನೆನಪಿರಲಿ, 90-91 ಆಸ್ಪಾಸ್ನಲ್ಲಿ ಒಂದು ಕಡೆ ಮಂಡಲ್ ರಾಜಕಾರಣ, ಮತ್ತೊಂದು ಕಡೆ ಕಮಂಡಲ್ ರಾಜಕಾರಣ, ಇವೆರಡರ ಮಧ್ಯೆ ಈ ಇಡೀ ದೇಶ ಈ ಜಾತಿ ಮತ್ತು ಧರ್ಮ ಯುದ್ಧಗಳ ನಡುವೆ ಬೆಂದು ಹೋಗುವಂಥ ಸ್ಥಿತಿ ನಿರ್ಮಾಣವಾದಾಗ ಮನಮೋಹನ್ ಸಿಂಗ್ ಅವರು ತಮ್ಮ ಹೊಸ ಆರ್ಥಿಕ ನೀತಿಯ ಮೂಲಕ ವಿದ್ಯಾವಂತ ಯುವಕರಿಗೆ ಒಂದು ಅಮೋಘವಾದ ಉದ್ಯೋಗ ಅವಕಾಶಗಳನ್ನು ತೆರೆದಿಟ್ಬಿಟ್ರು. ಒಂದು ಕಡೆ ಶೈಕ್ಷಣಿಕ ಅವಕಾಶಗಳು, ಮತ್ತೊಂದು ಕಡೆ ಉದ್ಯೋಗ ಅವಕಾಶಗಳನ್ನು ತಂದಿದ್ದರಿಂದ 1991ರಲ್ಲಿ 18 ಕೋಟಿಯಷ್ಟಿದ್ದ ವಿದ್ಯಾವಂತ ಮಧ್ಯಮ ವರ್ಗದ ಜನಸಂಖ್ಯೆ 2014ರಲ್ಲಿ ನಿಮ್ಮ ಪಕ್ಷ ಸೋತು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದಾಗ ಅದು 36 ಕೋಟಿ ಆಗಿತ್ತು. ಅಂದರೆ ದುಪ್ಪಟ್ಟಾಗಿ ಹೋಗಿತ್ತು. ಅಂದರೆ ನೀವು ಪದೇ ಪದೇ ಭೇಟಿ ಕೊಟ್ಟು ವಿಶ್ವವಿದ್ಯಾಲಯ ಲೆಕ್ಚರ್ ಕೊಡ್ತಿರಲ್ಲ, ಆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಒಟ್ಟು ಜನಸಂಖ್ಯೆಗಿಂತ ಜಾಸ್ತಿ 32 ಕೋಟಿ ಜನಸಂಖ್ಯೆ ಇರೋ ಅಮೆರಿಕಕ್ಕಿಂತ 36 ಕೋಟಿ ವಿದ್ಯಾವಂತ ಮಧ್ಯಮ ವರ್ಗ ಸೃಷ್ಟಿಯಾಗಿದ್ರು. ಅವ್ರು ಯಾರು ಮೇಲ್ಜಾತಿ ಮೇಲ್ವರ್ಗ ಜಮೀನ್ದಾರರ ಮಕ್ಕಳು ಅಥವಾ ಶ್ರೀಮಂತ ರಾಜಕಾರಣಿಗಳ ಮಕ್ಕಳು ಅಥವಾ ಉದ್ಯಮಪತಿಗಳ ಮಕ್ಕಳಾಗಿರಲಿಲ್ಲ. ಅವರೆಲ್ಲ ಬಡವ್ರ ಮಕ್ಕಳಾಗಿದ್ದರು. ತೀರಾ ಸಾಮಾನ್ಯ ಪೌರ ಕಾರ್ಮಿಕರ ಮಕ್ಕಳುಗಳು ಕೂಡ ತಮ್ಮ ಜ್ಞಾನದ ಬಲದಿಂದ, ವಿದ್ಯೆ ಬಲದಿಂದ ತಮ್ಮ ಸಮಾಜದಲ್ಲಿ ಮೇಲಂತಸ್ತಿಗೆ ಹೋಗ್ತಾ ಬಂದರು. ದೇಶ ವಿದೇಶಗಳಲ್ಲಿ ಭಾರತದ ಪತಾಕೆ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಬಂದಿದ್ದಾರೆ. ಪ್ರಪಂಚದ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳ ಮುಖ್ಯಸ್ಥರಾಗಿದ್ದಾರೆ. ಅವ್ರು ಯಾರೂ ಕೂಡ ಉಚ್ಚ ವರ್ಣದವರಲ್ಲ. ಈ ವಾಸ್ತವತೆನೇ ಅರಿಯದ ನಿಮಗೆ ಗೊತ್ತಾಗಲಿಲ್ಲ. ಯಾಕಂದರೆ ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೂಡ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ ಅಥವಾ ಮಾಜಿ ಪ್ರಧಾನಮಂತ್ರಿಗಳ ನಿವಾಸದಲ್ಲಿ, ಅದು ಕೂಡ NSG ಕಮಾಂಡೋಗಳ ಭದ್ರಕೋಟೆಯಲ್ಲಿ ತಾವು ಬದುಕಿದ್ರಿಂದ ಸುತ್ತಮುತ್ತಲಿನ ಪ್ರಪಂಚದಲ್ಲಾದ ಬದಲಾವಣೆ ನಿಮ್ಗೆ ಅರ್ಥವಾಗಲಿಲ್ಲ ಅಂತ ಕಾಣುತ್ತೆ. ಆ ಜಾತಿ ಗಣತಿಯನ್ನು ಪದೇ ಪದೇ ಅದನ್ನು ಜಪಿಸೋದ್ರಿಂದ ಅದರ ಪಾವಿತ್ರತೆ ಮತ್ತು ಘನತೆಯನ್ನೇ ನೀವು ಹಾಳು ಮಾಡ್ತಿದ್ದೀರಿ ಅನ್ನೋದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಅದರಲ್ಲಿ ನಿಮ್ಮ ಮಾತಿನ ಭರದಲ್ಲಿ ಇದ್ದಕ್ಕಿದ್ದಂತೆ ಸೇನೆಯ ಪ್ರಸ್ತಾಪ ಮಾಡಿದ್ರಿ. ಸೇನಾಧಿಕಾರಿಗಳಿಗೂ ಪ್ರಧಾನಮಂತ್ರಿಗಳಿಗೂ ಭಿನ್ನಾಭಿಪ್ರಾಯಗಳು ಬಂದುಬಿಟ್ಟಿದೆ ಅಂತಂದ್ಬಿಟ್ಟು ನಿಮ್ಮ ಮಾತಿನ ಪರಿಣಾಮ ಎಷ್ಟು ಅಪಾಯಕಾರಿ ಆಗಬಲ್ಲದು ಅನ್ನೋದನ್ನು ಗಮನಿಸಿದ್ದೀರಾ ರಾಹುಲ್ ಗಾಂಧಿ? ನೆರೆಯ ಮೊದಲು ಅಖಂಡ ಭಾರತದ ಭಾಗವಾಗಿದ್ದ 2 ದಾಯಾದಿ ರಾಷ್ಟ್ರಗಳು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದಲ್ಲಿ ಯಾವ ರೀತಿ ಪ್ರಜಾಪ್ರಭುತ್ವ, 2 ಲಷ್ಕರಿ ಶಾಸನಗಳ ನಡುವಿನ ಮಧ್ಯಂತರದ ಅವಧಿ ಅನ್ನೋ ಥರ ಡೆಮಾಕ್ರಸಿ ಇಸ್ ಅನ್ ಇಂಟರ್ವಲ್ ಬಿಟ್ವೀನ್ 2 ಲಾಂಗ್ ಸ್ಪೆಲ್ಸ್ ಆಫ್ ಮಿಲಿಟರಿ ರೂಲ್ ಅನ್ನೋ ಆ ಸ್ಥಿತಿ ನಿಮಗೆ ಗೊತ್ತಿಲ್ವಾ? ನಿಮ್ಮ ಅಜ್ಜಿ ಮತ್ತು ಮುತ್ತಜ್ಜನ ಕಾಲದಲ್ಲಿ ಕೂಡ ಆ ಥರದ ಬದಲಾವಣೆಗಳು ನಡೆದವು. ಸುದೈವಶಾತ್ ನಿಮ್ಮ ಮುತ್ತಜ್ಜನ ಕಾಲದ ಆ ಸ್ವಾತಂತ್ರ್ಯೋತ್ತರ ಭಾರತ ತಲೆಮಾರಿನ ನಾಯಕರ ಪ್ರಬುದ್ಧತೆ ಮತ್ತು ಸೂಕ್ಷ್ಮತೆಯಿಂದಾಗಿ ಇದುವರೆಗೂ ಕೂಡ ಈ ಕ್ಷಣಕ್ಕೂ ಕೂಡ 78 ವರ್ಷಗಳ ನಂತರ ಕೂಡ ಭಾರತದ ಸೇನೆ ಯಾವತ್ತೂ ಕೂಡ ನಾಗರಿಕ ಆಡಳಿತದಲ್ಲಿ ಪ್ರವೇಶ ಮಾಡಿಲ್ಲ. ರಾಜಕಾರಣದಲ್ಲಿ ನೇರವಾಗಿ ಮೂಗು ತೂರಿಸಿಲ್ಲ. ನೀವು ನೇರವಾಗಿ ಪ್ರಚೋದನೆ ಮಾಡ್ತಾ ಇದ್ದೀರಿ. ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ಇಟ್ಕೊಂಡ್ಬಿಟ್ಟು ಲೋಕಸಭೆಯಲ್ಲಿ ಈ ರೀತಿ ಮಾತಾಡಿದರೆ ಸೇನಾಧಿಕಾರಿಗಳು ಮತ್ತು ಸೇನೆಯ ವಿವಿಧ ವರ್ಗಗಳಲ್ಲಿ ಯಾವ ರೀತಿ ಭಾವನೆಗಳನ್ನು ನೋಡಬಹುದು? ತಾವೇನಾದರೂ ಒಂದು ನಾಗರಿಕ ದಂಗೆಗೆ
ನೀವು ಕರೆ ಕೊಡ್ತಾ ಇದ್ದೀರಾ? ಇಷ್ಟೊಂದು ಅಪಾಯಕಾರಿ ಮಾತುಗಳು ನಮ್ಮ ಪ್ರತಿಪಕ್ಷ ನಾಯಕನ ಬಾಯಿಂದ ಬರ್ತಾ ಇರೋದು. ನೆನಪಿರಲಿ, ನಿಮ್ಮ ಮುತ್ತಜ್ಜ ಅವತ್ತು ಸ್ವಾತಂತ್ರ್ಯ ಬರುವಾಗ ಮಧ್ಯರಾತ್ರಿ ಅವ್ರು ಏನು ಮಾತಾಡಿದರು? ಅಟ್ ದ ಸ್ಟ್ರೋಕ್ ಆಫ್ ದ ಮಿಡ್ ನೈಟ್ ಅವರ್ ವೆನ್ ದ ವರ್ಲ್ಡ್ ಸ್ಲೀಪ್ಸ್ ಇಂಡಿಯಾ ಅವೇಕ್ಸ್ ಟು ಲೈಫ್ ಆ್ಯಂಡ್ ಫ್ರೀಡಮ್ ಅಂತಂದ್ಬಿಟ್ಟು ಗಡಿಯಾರದ ಮುಳ್ಳು ಮಧ್ಯರಾತ್ರಿ 12 ಗಂಟೆ ಬಾರಿಸ್ತಿರುವಾಗ ಭಾರತ ಸ್ವಾತಂತ್ರ್ಯ ಮತ್ತು ನವಚೈತನ್ಯದಿಂದ ಎಚ್ಚರಗೊಳ್ಳುತ್ತಿದೆ ಅಂತಂದ್ಬಿಟ್ಟು, ಎಚ್ಚರಗೊಂಡ ಭಾರತವನ್ನು ನಿಮ್ಮ ಉದ್ರೇಕಕಾರಿ ಭಾಷಣಗಳಿಂದ ಪ್ರಚೋದಿಸಬೇಡಿ. ಸಾಮಾಜಿಕ ನೆಮ್ಮದಿಯನ್ನು ಹಾಳು ಮಾಡಬೇಡಿ. ನಮ್ಮ ಸುಸ್ಥಿರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅದಕ್ಕೆ ಮಾರಕವಾಗಬೇಡಿ. ನೀವು ನಿಮ್ಮ ಕುಟುಂಬಕ್ಕೆ ಅಧಿಕಾರ ಸಿಕ್ಕಿಲ್ಲ ಅಂತಂದ್ಬಿಟ್ಟು ಬೇಕಾಬಿಟ್ಟಿಯಾಗಿ ಈ ವ್ಯಕ್ತಿಗತ ಪೂರ್ವಾಗ್ರಹಗಳನ್ನು ಬಿತ್ತರಿಸೋ ಭರದಲ್ಲಿ ರಾಷ್ಟ್ರಕ್ಕೆ ಅಪಾಯಕಾರಿಯಾಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ. ಈ ಇದ್ದಕ್ಕಿದ್ದಂತೆ ಈ ರಾಹುಲ್ ಗಾಂಧಿಯವರ ಮಾತಿನಲ್ಲಿ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯೇ ಹೆಜ್ಜೆಗೂ ಧ್ವಂಸ ಮಾಡ್ತಾ ಬರ್ತಾ ಇದ್ದಾರೆ. ಇದುವರೆಗೂ ನೀವು ಮತ್ತು ನಿಮ್ಮ ಪಕ್ಷ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ರಿ. ಚುನಾವಣಾ ಆಯೋಗವೇ ನಿಮ್ಮ ಪ್ರತಿನಿಧಿನ ಕರೆದು ನಿಮ್ಮೆದುರಿಗೆ ಆ ಯಂತ್ರಗಳ ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಾಗ, ಪ್ರಾಯೋಗಿಕವಾಗಿ ಅದರ ಪರೀಕ್ಷೆ ಮಾಡಿಸಿದಾಗ ನಿಮ್ಮ ಹತ್ರ ಉತ್ತರವೇ ಇರಲಿಲ್ಲ. ಚುನಾವಣಾ ಯಂತ್ರಗಳು, ಅದು ಎಲೆಕ್ಟ್ರಾನಿಕ್ ಯಂತ್ರಗಳಲ್ಲಿ ಯಾವುದೇ ದೋಷ ಇಲ್ಲ. ಒಂದೇ ಒಂದು ದೋಷವನ್ನು ಎತ್ತಿ ಹಿಡಿಯೋಕ್ಕಾಗದೇ ಇರೋರು ಚುನಾವಣಾ ಸೋಲಾದ ತಕ್ಷಣವೇ ಯಂತ್ರಗಳು ಸರಿ ಇರಲಿಲ್ಲ ಅಂತ ಆರೋಪಿಸ್ತಾ ಬರ್ತಾ ಇದ್ದೀರಿ. ಈಗಂತೂ ಮುಖ್ಯ ಚುನಾವಣಾ ಆಯುಕ್ತರ ವ್ಯಕ್ತಿಗತ ತೇಜೋವಧೆ ಕೂಡ ಎಳೆದುಬಿಟ್ರೆ, ಅವರು ಮುಂದೆ ನಿವೃತ್ತರಾದ ನಂತರ ಒಂದು ರಾಜಕೀಯ ಹುದ್ದೆ ಮೇಲೆ ಕಂಡಿಟ್ಬಿಟ್ಟು ಈಗಿನ ಆಳುವ ಮೈತ್ರಿಕೂಟ ಜೊತೆಗೆ ಸಹಕರಿಸಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಹೋಗಿದ್ದೀರಿ. ಇದು ನಿಮ್ಮ ಮಾತು ನಿಜವೇ ಆಗಿದ್ದರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳು ದೋಷಪೂರಿತವಾಗಿದ್ದರೆ, ಅಥವಾ ಚುನಾವಣಾ ಆಯೋಗ ಆಳುವ ಪಕ್ಷದ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದರೆ, ಪಶ್ಚಿಮ ಬಂಗಾಳದಲ್ಲಿ ನಿರಂತರವಾಗಿ ಮಮತಾ ಬ್ಯಾನರ್ಜಿ ಗೆಲ್ಲೋದು ಸಾಧ್ಯವಿತ್ತೆ. ತಮಿಳುನಾಡಿನಲ್ಲಿ ಸ್ಟಾಲಿನ್ ಪ್ರಚಂಡ ದಿಗ್ವಿಜಯ ಪಡೆಯೋದು ಸಾಧ್ಯವಿತ್ತ? ನಿಮ್ಮದೇ ಪಕ್ಷ ಕರ್ನಾಟಕದಲ್ಲಿ 133 ಸ್ಥಾನಗಳ ಸುಭದ್ರ ಬಹುಮತದಿಂದ ಗೆಲ್ಲೋದು ಸಾಧ್ಯವಿತ್ತ? ಅಥವಾ ತೆಲಂಗಾಣದಲ್ಲಿ 10 ವರ್ಷಗಳ ನಂತರ ನೀವು ವಾಪಸ್ಸು ಅಧಿಕಾರಕ್ಕೆ ಬರೋದು ಸಾಧ್ಯವಿತ್ತ? ಮಹಾರಾಷ್ಟ್ರದ ಚುನಾವಣೆ ಬಗ್ಗೆ ನೀವು ಹೇಳ್ತಾ, ಅಯ್ಯೋ ನಮಗೆ 13 ಲೋಕಸಭಾ ಸೀಟ್ಗಳು ಬಂದಿದ್ವು, ಆದರೆ ಅಸೆಂಬ್ಲಿ ಚುನಾವಣೆ ನಡೆದಾಗ ಬರೀ 16 ಸೀಟ್ ಬಂದ್ಬಿಡ್ತು. ಇದೇಗೆ ಸಾಧ್ಯ? ಲೋಕಸಭಾ ಚುನಾವಣೆ ಮತ್ತು ಅಸೆಂಬ್ಲಿ ಚುನಾವಣೆ ನಡುವಿನ 5 ತಿಂಗಳ ಅವಧಿಯಲ್ಲಿ 70 ಲಕ್ಷ ಹೊಸ ಮತದಾರರನ್ನು ನೀವು ಸೇರಿಸ್ಬಿಟ್ಟಿದ್ದೀರಿ ಅಂತಂದ್ಬಿಟ್ಟು ಈ ಥರದ ಕ್ಷುಲ್ಲಕ ಆರೋಪಗಳಿಗೆ ನಿಮ್ಮ ಹತ್ರ ಯಾವುದೇ ನಿರ್ದಿಷ್ಟವಾದ ಪುರಾವೆ ಇಲ್ಲ. ಭಾರತೀಯ ಮತದಾರರ ರಾಜಕೀಯ ವಿವೇಕವನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ಯಾವ ಕರ್ನಾಟಕದ ಮತದಾರರು 2013ರ ಅಸೆಂಬ್ಲಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಗೆ 122 ಸೀಟ್ ಕೊಟ್ಟಿದ್ರು, ಅದೇ ಮತದಾರರು ಒಂದೇ ವರ್ಷದಲ್ಲಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಯಾವಾಗ ನರೇಂದ್ರ ಮೋದಿಯವರ ಪ್ರವೇಶ ಆಯಿತೋ, ಇದ್ದಕ್ಕಿದ್ದಂತೆ ಭಾರತೀಯ ಜನತಾ ಪಕ್ಷಕ್ಕೆ 17 ಲೋಕಸಭಾ ಸ್ಥಾನಗಳು ಮತ್ತು 132 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಲೀಡ್ ಕೊಟ್ಟಿದ್ರು. ಅದೇ ಮತದಾರರು 2018ರ ಅಸೆಂಬ್ಲಿ ಚುನಾವಣೆಯಲ್ಲಿ ನಿಮ್ಮದೇ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮಾರು 130 ಸೀಟ್ಗಳಿದ್ದು JDSನಿಂದ ಪಕ್ಷಾಂತರ ಮಾಡಿಸ್ಕೊಂಡ್ಬಿಟ್ಟು 130 ಸೀಟ್ಗಳ ಸುಭದ್ರ ಬಹುಮತದಿಂದ ಪ್ರಚಾರ ಕೈಗೊಂಡರು. 6 ತಿಂಗಳ ಮುಂಚೆಯಿಂದ ಜನಾಶೀರ್ವಾದ ಯಾತ್ರೆ ಮಾಡಿದರೂ ಕೂಡ ಅಂತಿಮ ಫಲಿತಾಂಶ ಬಂದಾಗ ತಲೆಕೆಳಗಾಗಿತ್ತು. 130 ಇದ್ದ ಕಾಂಗ್ರೆಸ್ಸು 78 ಆಗಿತ್ತು, 48 ಇದ್ದ BJP 104 ಆಗಿತ್ತು. ಅದಾದ ನಂತರ 2019ರ ಲೋಕಸಭಾ ಚುನಾವಣೆ, ಆಗಲೂ ಕೂಡ ನಿಮ್ಮದೇ ಮೈತ್ರಿ ಸರ್ಕಾರ ಇತ್ತು ಕರ್ನಾಟಕದಲ್ಲಿ. ಜನಾದೇಶ ನಿಮಗೆ ವಿರುದ್ಧವಾಗಿದ್ದರೂ ಕೂಡ ನೀವು JDS ಸೇರಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇತ್ತು. ಹಾಗಿದ್ದೂ ಕೂಡ ನರೇಂದ್ರ ಮೋದಿಯ ಬಿರುಗಾಳಿ ಬೀಸಿದಾಗ ನಿಮ್ಮ ಪಕ್ಷಕ್ಕೆ 25 ಪ್ಲಸ್ ಮಂಡ್ಯದ ಪಕ್ಷೇತರ ಸೀಟು 26 ಸೀಟುಗಳು ಕಾಂಗ್ರೆಸ್ಗೆ ವಿರುದ್ಧವಾಗಿ ಬಂದಿದ್ವು. ಆದರೆ 2023ರಲ್ಲಿ BJPಯೇ ಇಲ್ಲಿ ಆಳುವ ಪಕ್ಷವಾಗಿದ್ದರೂ ಕೂಡ ಕರ್ನಾಟಕ ಜನತೆ ನಿಮ್ಮ ಪಕ್ಷವನ್ನು ಅಪ್ಪಿಕೊಂಡ್ರು. ನಿಮ್ಮ ಗ್ಯಾರಂಟಿ ಆಶ್ವಾಸನೆಗಳನ್ನು ನಂಬಿದರು. ನಿಮಗೆ 136 ಸೀಟ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಮೊನ್ನೆ ತಾನೇ ಜರುಗಿದ 3 ಉಪಚುನಾವಣೆಗಳಲ್ಲೂ ಕೂಡ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಪ್ರಚಂಡ ಗೆಲುವನ್ನು ಸಾಧಿಸಿದ್ದಾರೆ. 2 ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿದ್ದ ಕ್ಷೇತ್ರದಲ್ಲೂ ಕೂಡ ನಿಮ್ಮ ಪಕ್ಷದವರು ಗೆದ್ದಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳು ದೋಷಪೂರಿತವಾಗಿದ್ದರೆ, ಚುನಾವಣಾ ಆಯುಕ್ತರು ಏನಾದರೂ ಆಳುವ ಪಕ್ಷದ ಕೈಗೊಂಬೆ ಆಗಿದ್ದರೆ ಇದು ಸಾಧ್ಯವಿತ್ತಾ? ನಿಮ್ಮ ಮಾತಿನ ಮೂಲಕ ತಾವು ಕೇವಲ ಮೋದಿಯವರ ನಿಂದನೆಯ ಭರದಲ್ಲಿ ರಾಷ್ಟ್ರದ ಎಲ್ಲ ವೈಧಾನಿಕ ಸಂಸ್ಥೆಗಳ ವಿಶ್ವಾಸಾರ್ಹತೆಯನ್ನು ಹಾಳು ಮಾಡ್ತಾ ಇದ್ದೀರಾ. ನೀವು ಮತ್ತು ಅಖಿಲೇಶ್ ಯಾದವ್ ಲೋಕಸಭಾ ಚುನಾವಣೆಯಲ್ಲಿ ಅಂತ ಪ್ರಚಂಡ ಗೆಲುವನ್ನು ಸಾಧಿಸಿದ್ರಿ. ಅದ್ಯಾಕೆ ಸಾಧ್ಯವಾಯಿತು? ಯೋಗಿ ಆದಿತ್ಯನಾಥ್ರಂಥ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ವಿರುದ್ಧ ನೀವು ಗೆಲುವನ್ನು ಸಾಧಿಸಿದ್ರಿ ಲೋಕಸಭಾ ಚುನಾವಣೆಯಲ್ಲಿ. ಈ ರೀತಿ ರಾಷ್ಟ್ರದ ಎಲ್ಲ ಸಂವಿಧಾನಕ ಹುದ್ದೆಗಳ ವಿಶ್ವಾಸಾರ್ಹತೆಯನ್ನು ಭಂಗ ಮಾಡೋದು, ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸೋ ಆ ಬುಡಕಟ್ಟು ಜನಾಂಗದ ಸುಸಂಸ್ಕೃತ ಮಹಿಳೆ, ವಿದ್ಯಾವಂತ ಮಹಿಳೆ ಮುರ್ಮು ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು, ಇದೆಲ್ಲವೂ
ರಾಹುಲ್ ಗಾಂಧಿ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮರಿ ಮೊಮ್ಮಗ, ಇಂದಿರಾ ಗಾಂಧಿಯರೋ ಮೊಮ್ಮಗ ರಾಹುಲ್ ಗಾಂಧಿಯ ಬಾಯಿಂದ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇನ್ನಷ್ಟು ಸಭ್ಯತೆ, ಸಹನಶೀಲತೆ, ಸಭ್ಯತೆ, ಸಜ್ಜನಿಕೆ ಮತ್ತು ಸಾರ್ವಜನಿಕ ಶಿಷ್ಟಾಚಾರ ಪಾಲನೆ ಇನ್ನು ಮುಂದೆ ನೀವು ಮೈಗೂಡಿಸ್ಕೊಳ್ಳಿ ಅಂತ ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾನೆ. ಯಾಕಂದರೆ ನಾವೆಲ್ಲ ನಿಮ್ಮ ಮುತ್ತಜ್ಜ ನೆಹರು ಕಾಲದಲ್ಲಿ ಕಂಡುಬಿಟ್ಟವರು. ನಮಗೆಲ್ಲ ಪ್ರಜಾಪ್ರಭುತ್ವದ ಪ್ರಾಥಮಿಕ ಪಾಠಗಳು ಅರ್ಥವಾಗಿದೆ ಆ ಯುಗದಲ್ಲಿ. ಅದು ನೀವು ಮರ್ತುಬಿಟ್ಟಿದ್ದೀರಿ ಅಂತ ಕಾಣುತ್ತೆ. ಪ್ರಧಾನಮಂತ್ರಿ ಪದವಿ ನಿಮ್ಮ ಜನ್ಮಸಿದ್ಧ ಹಕ್ಕು, ನಿಮ್ಮ ಕುಟುಂಬದ ಆಸ್ತಿ ಅನ್ನೋ ರೀತಿಯಲ್ಲಿ ಆ ಭಾವನೆಯನ್ನು ನಿಮ್ಮ ಮನಸ್ಸಿಂದ ಯಾವಾಗ ಕಿತ್ತು ಹಾಕ್ತಿರೋ ಆಗ ನೀವು ಒಳ್ಳೆ ನಾಯಕ ಅನಿಸ್ಕೊಳ್ತೀರಿ. ಇರಲಿ ನೋಡೋಣ, ದಿಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆಯಲ್ಲಿ ನಿಮ್ಮ ಮಾತಿಗೆ ದಿಲ್ಲಿಯ ಮತದಾರರು ಎಷ್ಟರ ಮಟ್ಟಿಗೆ ಮನ್ನಣೆ ಕೊಟ್ಟಿದ್ದಾರೆ ಅನ್ನೋದು ಬಯಲಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.